ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ಅಂಕಲ್ ಆಂಟಿ ಲವ್. ಪಡ್ಡೆ ಹುಡುಗನಂತೆ 2 ಮಕ್ಕಳ ತಾಯಿ ಹಿಂದೆ ಬಿದ್ದಿದ್ದ ಈತ. ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ ಅಂಕಲ್ ಆಂಟಿ ಲವ್. ಪಡ್ಡೆ ಹುಡುಗನಂತೆ 2 ಮಕ್ಕಳ ತಾಯಿ ಹಿಂದೆ ಬಿದ್ದಿದ್ದ ಈತ. ತೆಲುಗು ನಟಿ ಶೀಲಾ ಕೌರ್ ಪತಿ ಸಂತೋಷ್ ರೆಡ್ಡಿ. ಮಗಳಿಂದ ಪರಿಚಯವಾಗಿದ್ದ ಮಹಿಳೆಗೆ ಹಲ್ಲೆ ಮಾಡಿ ಧಮಕಿಯನ್ನ ಹಾಕಿದ್ದಾರಂತೆ. ಫ್ಯಾಷನ್ ಡಿಸೈನರ್ ಜೊತೆ ಸಂತೋಷ್ ರೆಡ್ಡಿ ಸ್ನೇಹ ಇತ್ತು. ನಿಮ್ಮ ಕಂಪನಿಗೆ ಇನ್ವೆಸ್ಟ್ ಮಾಡ್ತೇನೆ ಅಂತ ಫ್ರೆಂಡ್ಶಿಪ್ ಮಾಡಿದ್ರಂತೆ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಅಂಕಲ್ ಆಂಟಿ ಲವ್ ಸ್ಟೋರಿ. ಪಡ್ಡೆ ಹುಡುಗನಂತೆ 2 ಮಕ್ಕಳ ತಾಯಿಯ ಹಿಂದೆ ಬಿದ್ದಿದ್ನಂತೆ. ಮಗಳಿನಿಂದ ಪರಿಚಯವಾಗಿದ್ದ ಮಹಿಳೆಗೆ ಹಲ್ಲೆಯನ್ನ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ. ಕೇವಲ ಹಲ್ಲೆ ಅಷ್ಟೇ ಅಲ್ಲ, ಧಮಕಿ ಕೂಡ ಹಾಕಿದ್ದಾರಂತೆ. ಇನ್ನು ಫ್ಯಾಷನ್ ಡಿಸೈನರ್ ಜೊತೆ ಸಂತೋಷ್ ರೆಡ್ಡಿ ಸ್ನೇಹ ಇತ್ತು ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಇನ್ನು ನಿಮ್ಮ ಕಂಪನಿಗೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೊಂಡಿದ್ರಂತೆ. ಇನ್ನು ಮಗಳಿಂದ ಈಕೆಯ ಪರಿಚಯ ಆಗಿತ್ತಂತೆ. ಪರಿಚಯದ ನಂತರ ನನ್ನನ್ನು ಪ್ರೀತಿ ಮಾಡು, ನನ್ನನ್ನು ಒಪ್ಪಿಕೋ ಅಂತ ಬಲವಂತ ಕೂಡ ಮಾಡಿದ್ರಂತೆ. ಸದ್ಯಕ್ಕೆ ಈತನ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ನಿಮ್ಮ ಕಂಪನಿಗೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿ ಒಂದು ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಂಡಿದ್ರಂತೆ. ತನ್ನ ಮಗಳಿಗೆ ಗಂಡು ನೋಡಿ ಅಂತ ಹತ್ತಿರವಾಗಿದ್ದ ರೆಡ್ಡಿ. ನಂತರ ಮಗಳೇ ಚಿನ್ನಾಭರಣ ದೋಚಿದ್ದಾಳೆ ಅಂತ ಹೇಳಿದ್ರಂತೆ. ಮಾತುಕತೆಗೆ ಮಹಿಳೆ ಮನೆಗೆ ಹೋಗಿದ್ದ ಸಂತೋಷ್ ರೆಡ್ಡಿ. ಮನೆಗೆ ಹೋಗಿದ್ದ ವೇಳೆ ಸಂತೋಷ್ ಪ್ರೇಮ ನಿವೇದನೆಯನ್ನ ಮಾಡಿಕೊಂಡಿದ್ದಾರೆ. ಪ್ರೀತಿ ನಿರಾಕರಿಸಿದ್ದಕ್ಕೆ ಮಹಿಳೆಯ ಮೇಲೆ ಹಲ್ಲೆಯನ್ನ ಮಾಡಿ ಧಮಕಿಯನ್ನ ಹಾಕಿದ್ದಾರೆ. ನಿನ್ನೆ 2 ಮಕ್ಕಳು ಸೇರಿ ನಿನ್ನನ್ನು ಕೊಲೆ ಮಾಡ್ತೇನೆ. ವೈಯಾಲಿಕಾವಲ್ ಪೊಲೀಸ್ ಠಾಣೆಗೆ ಮಹಿಳೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ತನ್ನ ಮಗಳಿಗೆ ಗಂಡು ನೋಡಿ ಅಂತ ಹೇಳಿ ಹತ್ತಿರ ಆಗಿದ್ನಂತೆ ಈ ರೆಡ್ಡಿ. ನಂತರ ಮಗಳೇ ಚಿನ್ನಾಭರಣ ದೋಚಿದ್ದಾಳೆ ಅಂತ ಕೂಡ ಹೇಳಿದ್ನಂತೆ. ಇನ್ನು ಮಾತುಕತೆಗೆ ಮಹಿಳೆ ಮನೆಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಪ್ರೇಮ ನಿವೇದನೆಯನ್ನ ಸಂತೋಷ್ ಮಾಡ್ಕೊಂಡಿದ್ದಾನೆ. ಆ ಒಂದು ಸಂದರ್ಭದಲ್ಲಿ ಆ ಮಹಿಳೆ ಪ್ರೀತಿಯನ್ನ ನಿರಾಕರಿಸಿದ್ರು. ಆ ಒಂದು ಕೋಪಕ್ಕೆ ಆಕೆಗೆ ಬೆದರಿಕೆಯನ್ನ ಹಾಕಿದ್ದಾರೆ. ಇದರ ಜೊತೆಗೆ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಏನಿದು ಅಂಕಲ್ ಆಂಟಿ ಲವ್ ಸ್ಟೋರಿ ಅಭಿಷೇಕ್? ಈಗಾಗಲೇ ಏನು ಸಂತೋಷ್ ರೆಡ್ಡಿ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನಿಂದ ಕಿರುಕುಳ ಆಗಿದೆ ಅಂತ ಹೇಳಿ ಖ್ಯಾತ ಫ್ಯಾಷನ್ ಡಿಸೈನರ್ ಏನಿದ್ರೆ ಅವರು ದೂರನ್ನು ಕೊಟ್ಟಿರುವಂತದ್ದು. ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಈ ರೀತಿ ಮಿಸ್ಬಿಹೇವ್ ಅನ್ನ ಮಾಡಿದ್ದಾರೆ ನನ್ನ ಮೇಲೆ, ನನ್ನ ಮುಟ್ಟುವಂತಹ ಒಂದು ಕೃತ್ಯಗಳಾಗಿರ್ಬಹುದು, ಮತ್ತೆ ಪ್ರೀತಿ ಮಾಡುವಂತ ಹೇಳಿ ಹಿಂದೆ ಬೀಳುವಂತಹ ಒಂದು ಆಗಿರ್ಬೋದು, ಎಲ್ಲವನ್ನು ಕೂಡ ಮಾಡ್ತಾ ಇದ್ದೆ. ಹೀಗಾಗಿ ನಾನು ದೂರನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಅದರಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಮತ್ತು ಈತ ಖ್ಯಾತ EVP ಅನ್ನುವಂತಹ ಫಿಲ್ಮ್ ಸಿಟಿಯ ಮಾಲೀಕ ಆಗಿರ್ತಾನೆ, ಅಂದ್ರೆ ಹೊರಗಡೆ ಇದರಲ್ಲಿ, ಮತ್ತು ಪ್ರತಿಷ್ಠಿತ ಕುಟುಂಬ ಆಗಿರುವಂತಹ ಕಾರಣವೂ ಕೂಡ ಇದೆ. ಅಂತಹ ವ್ಯಕ್ತಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾನೆ. ಮತ್ತು ಬಾಲ್ಯ ನಟಿಯಾಗಿದ್ದಂತಹ ಶೀಲಾ ಕೌರ್ ಅನ್ನುವಂತಹ ಒಂದು ನಟಿ ಏನಿದ್ದಾರೆ ಅವರ ಪತಿ ಕೂಡ ಆಗಿದ್ದಂತಹ ವ್ಯಕ್ತಿ ಆಗಿರುವಂತದ್ದು. ಹೀಗಾಗಿ ಈ ಒಂದು ಸಂತೋಷ್ ರೆಡ್ಡಿ ಏನಿದ್ದಾನೆ ತನ್ನ ಮಗಳ ಮುಖಾಂತರ ಆ ಸಂತ್ರಸ್ತೆಯ ಕಾಂಟ್ಯಾಕ್ಟ್ ಅನ್ನ ತೆಗೆದುಕೊಳ್ತಾಳೆ. ನಂತರ ಅವರ ಜೊತೆ ಕ್ಲೋಸ್ ಆಗುವಂತಹ ಒಂದು ಇದನ್ನು ಕೂಡ ಮಾಡ್ತಾನೆ. ಹೀಗಾಗಿ ಇಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಇದೆ ಅವರಿಬ್ಬರ ನಡುವೆ. ಇಲ್ಲಿ ಆಕೆ ಹೇಳುವಂತಹ ಒಂದು ಪ್ರಕಾರ ನಾವು ತುಂಬಾ ಕ್ಲೋಸ್ ಇದ್ದೀವಿ ಮತ್ತು ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ, ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಸಂಪರ್ಕದಲ್ಲಿದ್ದೀವಿ ಅಂತ ಹೇಳಿ ಸಂತ್ರಸ್ತೆ ಹೇಳಿರುವಂತದ್ದು. ಆದ್ರೆ ಈತ ಒಂದು ಪ್ರೀತಿ ಮಾಡುವಂತ ಹೇಳಿ ಸಾಕಷ್ಟು ಟಾರ್ಚರ್ ಅನ್ನು ಕೊಡ್ತಾ ಇದ್ದ ಅಂತ ಹೇಳಿ ದೂರನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ವೈಯಾಲಿಕಾವಲ್ ಪೊಲೀಸರು ಇಬ್ಬರನ್ನು ಕರೆಸಿ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಮಾಡಲಿದ್ದಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಜೈಶಂಕರ್ ನಿಮ್ಮೆಲ್ಲ ಮಾಹಿತಿಗಾಗಿ.